ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿ ಅಕ್ಕಿ ಹಾಗೂ ಉದ್ದಿನಬೇಳೆನ ನೆನೆ ಹಾಕದೆ ಸಿಂಪಲ್ಲಾಗಿ ಸೂಜಿ ರವೆಯಿಂದ ಇನ್ಸ್ಟೆಂಟಾಗಿ ಇಡ್ಲಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಮೊದಲಿಗೆ ಒಂದು 6ರಿಂದ 7 ಪೀಸ್ ಗೋಡಂಬಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೀವೇನಾದರೂ ಸಡನ್ನಾಗಿ ಕ್ವಿಕ್ಕಾಗಿ ಏನಾದರೂ ಲಂಚ್ ಬಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಉದ್ದಿನಬೇಳೆ ಅಕ್ಕಿ ನೆನೆ ಹಾಕದೆ ಯಾವುದೇ ರೀತಿ ಇಡ್ಲಿ ಹಾಗೂ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೆಸಿಪಿನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಗೋಡಂಬಿ ಎಲ್ಲ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ತೆಗೆದು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಕರಿಬೇವು ಹಾಗೂ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 10ರಿಂದ 12 ಪೀಸ್ ಗೋಡಂಬಿಯನ್ನು ಪೂರ್ತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಸೊ ಗೋಡಂಬಿ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು. ಬಟ್ ಸೂಜಿ ಇಡ್ಲಿಯಲ್ಲಿ ಈ ಥರ ಗೋಡಂಬಿಯನ್ನು ಹಾಕೋದ್ರಿಂದ ತಿನ್ನುವಾಗ ತುಂಬಾ ರುಚಿಕರವಾಗಿರುತ್ತೆ. ಒಂದು 2 ನಿಮಿಷ ಆದಮೇಲೆ ನಾನು ಉದ್ದಿನಬೇಳೆ ಹಾಗೂ ಕಡಲೆಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಬೇಯಿಸ್ಕೊಳ್ಬೋದು. ನೋಡಿ ಈಗ ನೀವೇನಾದರೂ ಅಕ್ಕಿ ಹಾಗೂ ಉದ್ದಿನಬೇಳೆ ನೆನೆ ಹಾಕೋದು ಮರ್ತುಬಿಟ್ಟಿದ್ದೀರಾ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಏನೂ ಐಡಿಯಾಸ್ ಇಲ್ಲಾಗ ಈ ಸೂಜಿ ಇಡ್ಲಿನ ಮಾಡಿ ನೋಡಿ. ನಂತರ 1 ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಸೂಜಿ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದರೆ ಸೂಜಿ ಇಡ್ಲಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈಗ ನಾನು 2 ಬೌಲ್ ಆಗುವಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರುವಂಥ ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೇಕು. ಬಟ್ ನಾನಿಲ್ಲಿ 2 ಬೌಲ್ ಆಗುವಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಚಿಕ್ಕ ರವೆ, ಬಾಂಬೆ ರವೆ ಅಂತಿರಲ್ವ ಅದು. ರವೆ ಹಾಕ್ಕೊಂಡು ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೀವೀಗ ಉಪ್ಪಿಟ್ಟು ಮಾಡುವಾಗ ಯಾವ ಥರ ಉಪ್ಪಿಟ್ಟು ರವೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀರೋ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಕೂಡ ಸ್ವಲ್ಪ ಸೂಜಿನ ಲೈಟಾಗಿ ಬ್ರೌನ್ ಕಲರ್ಗೆ ಬಂದರೆ ಸಾಕು. ತೀರಾ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಸಿಂಪಲಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಆಗ ಮಾತ್ರ ರೋಸ್ಟ್ ಆಗಿ ಎಲ್ಲ ಕಡೆಯೂ ಚೆನ್ನಾಗಿ ಅದು ರೋಸ್ಟ್ ಆಗುತ್ತೆ. ನೋಡಿ ಈ ಥರ ಸೂಜಿ ಹಾಕಿ ಒಂದು 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿ ಆದಮೇಲೆ ಇದನ್ನು ನೀವು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಿ. ಒಂದು 15 ಮಿನಿಟ್ಸ್ ಆದರೆ ಕೂಲ್ ಆಗುತ್ತೆ. ನೆಕ್ಸ್ಟ್ ಫುಲ್ ಎಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೆಸಿಪಿ ಆಗಲಿ ಬಿಸಿ ಇರುವಾಗ ನೀವು ಏನನ್ನು ಮಿಕ್ಸ್ ಮಾಡಬಾರ್ದು ಅಥವಾ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಸೊ ಇದು ಕೂಡ ಹಾಗೆಯೇ, ನಿಮಗೇನಾದರೂ ಸಾಫ್ಟಾಗಿ ಇರಬೇಕು ಅಂದರೆ ನೀವು ಸ್ವಲ್ಪ ಮೊಸರನ್ನು ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಬೌಲ್ ಸೂಜಿ ರವೆಗೆ 1 ಬೌಲ್ ಮೊಸರನ್ನು, ಗಟ್ಟಿ ಮೊಸರಾಗಿರಬೇಕು, ಸ್ವಲ್ಪ ತಿಕ್ಕಾಗಿ ಕೂಡ ಇರಬೇಕು, ಫ್ರೆಶ್ ಮೊಸರನ್ನು ತೊಗೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸೂಜಿ ರವೆನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೊಳ್ಬೋದು. 1 ವೀಕ್ ಅಥವಾ 15 ಡೇಸ್ ನಿಮಗೆ ಸಡನ್ನಾಗಿ ಬೇಕು ಅಂದಾಗ ಈ ಥರ ಬ್ಯಾಟರ್ನ ರೆಡಿ ಮಾಡಿಕೊಂಡು ನೀವು ಇಡ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಮಿಕ್ಸ್ ಮಾಡದೆ ನಾವೇನು ಫಸ್ಟ್ಗೆ ರೋಸ್ಟ್ ಮಾಡಿರ್ತೀವಲ್ವ ಆವಾಗಲೇ ನೀವು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಡ್ಬೋದು. 15 ಡೇಸ್ವರೆಗೂ ಏನೂ ಆಗೋದಿಲ್ಲ. ಈಗ ಮೊಸರನ್ನು ಎಲ್ಲ ಹಾಕಿ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನಾರ್ಮಲಾಗಿ ನೀವು ಇಡ್ಲಿ ದೋಸೆ ಯಾವ ಥರ ಬ್ಯಾಟರ್ ಮಾಡ್ಕೊಳ್ತೀರೋ ಅದೇ ಥರ ಇರಬೇಕು. ಈಗ ನಾನು ಇದಕ್ಕೆ 15 ಮಿನಿಟ್ಸ್ ರೆಸ್ಟ್ ಕೊಡಬೇಕು. ನಂತರ 15 ಮಿನಿಟ್ಸ್ ಆದಮೇಲೆ ಒಂದು ಸಲ ಲಿಡ್ ಕ್ಲೋಸ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ನೀವು ಇಡ್ಲಿಗೆ ಯಾವ ಥರ ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀರೋ ತೀರಾ ನೀರು ಬೇಡ, ತೀರಾ ಮಂದಾಗಿ ಗಟ್ಟಿನೂ ಬೇಡ. ನಂತರ 1 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ತೊಗೊಂಡು ಜಸ್ಟ್ ಒಂದು 3 ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಇಡ್ಲಿ ಮಾಡುವಾಗ ಸುತ್ತಲೂ ಹಸಿ ಹಸಿ ಥರ ಇರುತ್ತೆ. ನೀವೇನಾದರೂ ಬೈ ಮಿಸ್ಟೇಕಾಗಿ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ರೆ ನಿಮ್ಗೆ ಆ ಥರ ಅನುಭವ ಆಗುತ್ತೆ. ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನಾರ್ಮಲಾಗಿ ನೀವು ಇಡ್ಲಿನ ಯಾವ ಥರ ಮಾಡ್ತೀರೋ ಚೆನ್ನಾಗಿ ಎಲ್ಲ ಎಣ್ಣೆ ಎಲ್ಲ ಸ್ಕ್ರಬ್ ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಅಪ್ಲೈ ಮಾಡಬೇಕು. ಯಾಕೆಂದರೆ ಸೂಜಿದಲ್ವ ತುಂಬ ಸಾಫ್ಟಾಗಿರೋದ್ರಿಂದ ಬೇಗ ಹತ್ಕೊಂಡ್ಬಿಡುತ್ತೆ. ನಂತರ ಡ್ರೈ ರೋಸ್ಟ್ ಮಾಡಿರುವಂತಹ ಗೋಡಂಬಿಯನ್ನು
ಚೆನ್ನಾಗಿ ಈ ಥರ ಇಡ್ತಾಯಿದ್ದೀನಿ. ಈ ಥರ ಇಡ್ಲಿ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗಳಿಗೆ ಈ ಥರ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಒಂದು ಗೋಡಂಬಿ ಇದ್ದರೆ ಒಂದು ಪೂರ್ತಿ ಇಡ್ಲಿನ ಖಾಲಿ ಮಾಡ್ತಾಳೆ. ಸೊ ಹಾಗಾಗಿ ನಾನು ಪ್ರತಿ ಸಲ ಮಾಡಿದ್ರೊಳಗೆ ಇದೇ ಥರ ಗೋಡಂಬಿ ಹಿಟ್ಟೆ ಮಾಡ್ತೀನಿ. ಸೊ ಮಕ್ಳಿಗೆ ನೀವು ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡುವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಈ ಥರ ಮಾಡಿದರೆ. ಸೊ ಇದೇ ರೀತಿ ಉಳಿದೆಲ್ಲ ಪ್ಲೇಟ್ಸ್ಗೂ ನಾನು ಚೆನ್ನಾಗಿ ಅಪ್ಲೈನ ಮಾಡ್ತಾಯಿದ್ದೀನಿ. ನಿಮಗೆ ಅಡುಗೆ ಸೋಡಾ ಹಾಕೋಲ್ಲ ಅನ್ನೋರು ತುಂಬ ಇನ್ನೂ ಪಫಾಗಿ ಸಾಫ್ಟಾಗಿ ಬೇಕನ್ನೋರು ಈನೋ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ಈನೋ ಯೂಸ್ ಮಾಡಿಲ್ಲ. ಕೆಲವೊಬ್ರು ಮನೇಲಿ ಈನೋ ಸಿಗುತ್ತೆ, ಕೆಲವೊಬ್ರು ಮನೇಲಿ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಕೂಡ ಅಡುಗೆ ಸೋಡಾನೇ ಹಾಕ್ಕೊಂಡು ಉಳಿದೆಲ್ಲ ಪ್ಲೇಟ್ಸ್ಗೂ ಕೂಡ ಇಡ್ಲಿ ಬ್ಯಾಟರ್ನ ಹಾಕಿ ಚೆನ್ನಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಇಡ್ಲಿನ ಯಾವ ಥರ ಕುಕ್ ಮಾಡ್ತೀರೋ ಅದೇ ಥರನೇ ಸೂಜಿ ಇಡ್ಲಿ ಕೂಡ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ನೀರನ್ನು ಚೆನ್ನಾಗಿ ಬೇಯಿಸಿ ಒಂದು 50 ಮಿನಿಟ್ಸ್ ಆದಮೇಲೆ ನಾನು ಈ ಥರ ನೀರನ್ನು ಹಾಕ್ಕೊಂಡು ಕನಿಷ್ಠ ಅಂದರೆ 50 ಮಿನಿಟ್ಸ್ ಆದರೂ ನೀವು ಇಡ್ಲಿ ರೆಡಿ ಆಗಲಿಕ್ಕೆ ಬಿಡಬೇಕು. ನಿಮಗೇನಾದರೂ ಸ್ವಲ್ಪ ಡೌಟ್ಸ್ ಇತ್ತು ಅಂದರೆ ಒಂದು ಟೈಮ್ ತೆಗೆದು ಓಪನ್ ಮಾಡಿಕೊಂಡು ಒಂದು ಗೋಬಿ ಕಡ್ಡಿನ ಸ್ಟಿಕ್ನ ಸಿಕ್ಕಿಸಿ ಅದರಲ್ಲಿ ನೋಡಿ. ನೆಕ್ಸ್ಟ್ ನೀವು ಕ್ಲೋಸ್ನ ಮಾಡಿ. ನಂತರ 50 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಇನ್ಸ್ಟಂಟಾಗಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ನೋಡಿ, ತುಂಬಾ ಸಾಫ್ಟಾಗಿ ಪಫಾಗಿ ಬಂದಿದೆ. ಯಾವುದೇ ರೀತಿ ಗಟ್ಟಿ ಕೂಡ ಆಗಿಲ್ಲ. ನಿಧಾನವಾಗಿ ನೀವು ಸ್ಪೂನ್ನ ಸಹಾಯದಿಂದ ತೆಗೆದುಕೊಳ್ಬೇಕು. ನಾರ್ಮಲಾಗಿ ಇಡ್ಲಿನ ನೀವು ಯಾವ ಥರ ಓಪನ್ ಮಾಡ್ತೀರೋ ಅದೇ ಥರ ಕೂಡ ಇದನ್ನ ಓಪನ್ ಮಾಡಿ ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ. ಸೂಜಿ ತುಂಬ ಸ್ಮೂತಾಗಿರುತ್ತೆ ಅಲ್ವಾ, ಹತ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಸಿಂಪಲ್ಲಾಗಿ ಉಳಿದೆಲ್ಲ ಪ್ಲೇಟ್ಸ್ನು ಕೂಡ ಇದೇ ಥರ ನೀವು ಓಪನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕ್ವಿಕ್ಕಾಗಿ ಹೆಲ್ದಿಯಾಗಿ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ಬೋದು. ಈ ಥರ ನೀವು ಸೂಜಿ ಇಡ್ಲಿನ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲಾಗಿ ನಾನು ನಿಮಗೆ ಇದು ಇಡ್ಲಿ ಜೊತೆ ಸಿಂಪಲಾಗಿ ನಾರ್ಮಲಾಗಿ ಶೇಂಗಾ ಚಟ್ನಿನ ಮಾಡಿದ್ದೆ. ಬಟ್ ಒಂದು ಸಲ ಗ್ರೀನ್ ಚಟ್ನಿನ ಮಾಡಿ ನಿಮಗೆ ತೋರಿಸ್ತೀನಿ ಇಡ್ಲಿಲಿ ಯಾವ ಥರ ಟೇಸ್ಟ್ ಆಗುತ್ತೆ ಅಂತೇಳಿ. ಸೊ ಒಂದು ಇಡ್ಲಿನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ. ಸೇಮ್ ನಿಮಗೆ ನಾರ್ಮಲಾಗಿ ಇಡ್ಲಿ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಇರುತ್ತೆ. ನೋಡಿ, ಒಳಗಡೆ ಕೂಡ ತುಂಬಾ ಸಾಫ್ಟಾಗಿ ಪಫಾಗಿ ಬಂದಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.